ಶ್ರೀ ಗುರುಭ್ಯೋ ನಮಃ. ಭಾಗ್ಯನಗರದ ಭಾಗ್ಯಶಾಲಿಗಳಾದ ಪ್ರತಿಯೊಬ್ಬ ವಿದ್ವಾಂಸರಿಗೆ, ಪುರೋಹಿತರಿಗೆ, ಎಲ್ಲ ಗಣ್ಯ ಸದ್ಗೃಹಸ್ಥರಿಗೆ, ಸ್ವಯಂ ಸೇವಕರಿಗೆ, ಮಹಿಳೆಯರಿಗೆ, ಯುವಕರು, ಯುವತಿಯರು, ಬಾಲಕರು, ಬಾಲಕಿಯರು ಎಲ್ಲರಿಗೂ ವಂದನೆಗಳು. ಇನ್ನೇನು ಚಾತುರ್ಮಾಸ್ಯ ಹತ್ತಿರ ಬರ್ತಾ ಇದೆ. ನಿಮ್ಮ ಜೀವನದ ಅತಿ ದೊಡ್ಡದಾದಂತಹ ಪರ್ವಕಾಲ, ಅತಿ ದೊಡ್ಡದಾದಂತಹ ಪುಣ್ಯವನ್ನು ಗಳಿಸುವ, ಸಂಪಾದನೆ ಮಾಡುವಂತಹ ಒಂದು ಮಹೋತ್ಸವಕ್ಕೆ ತಾವೆಲ್ಲ ಅಣಿಯಾಗ್ತಾ ಇದ್ದೀರಿ. ಎಲ್ಲ ಸಿದ್ಧತೆಗಳು ಬಹಳ ವೈಭವದಿಂದ, ವೇಗದಿಂದ, ಪ್ರಗತಿಯಿಂದ ಸಾಗಿದೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ದೇಶದ ನಾನಾ ಭಾಗಗಳಿಂದ ಎಲ್ಲ ತರಹದ ಭಕ್ತರು, ಅದು ವಿದ್ವಾಂಸರಿರಬಹುದು, ಸಾಮಾನ್ಯರಿರಬಹುದು, ಪ್ರತಿಯೊಬ್ಬರೂ ಈ ಒಂದು ಭಾಗ್ಯನಗರದ ಚಾತುರ್ಮಾಸ್ಯವನ್ನು ಎದುರು ನೋಡ್ತಾ ಇದ್ದಾರೆ. ತುಂಬ ಆಶೆಯಿಂದ, ಅನೇಕ ಹೊಸ ಮೈಲುಗಲ್ಲುಗಳನ್ನು ಇದು ಸ್ಥಾಪಿಸುತ್ತೆ ಎಂಬ ಅಭಿಲಾಷೆಯಿಂದ ಇದನ್ನು ಎದುರು ನೋಡ್ತಾ ಇದ್ದಾರೆ. ಈಗಾಗಲೇ ತಾವು ಅನೇಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ಭಾಗವಹಿಸಿಕೊಂಡಿದ್ದೀರಿ, ವಿಶೇಷವಾಗಿ ತೊಡಗಿಸಿಕೊಂಡಿದ್ದೀರಿ, ಸಿದ್ಧತೆಯನ್ನು ಮಾಡ್ತಾ ಇದ್ದೀರಿ. ಅದು ಶ್ರೀಪಾದಂಗಳವರ ಸ್ವಾಗತ ಇರಬಹುದು, ಅವರ ವಸತಿ ಇರಬಹುದು, ವಿದ್ಯಾರ್ಥಿಗಳಿರಬಹುದು, ವಿದ್ವಾಂಸರಿರಬಹುದು, ಪೂಜಾ ವ್ಯವಸ್ಥೆ, ದರ್ಶನದ ವ್ಯವಸ್ಥೆ, ವಿದ್ಯಾರ್ಥಿಗಳ ವ್ಯವಸ್ಥೆ, ಗಣ್ಯರ ವ್ಯವಸ್ಥೆ, ಸೇವಾಕರ್ತರ ವ್ಯವಸ್ಥೆ, ಸ್ವಯಂ ಸೇವಕರಿಗೆ ಮಾರ್ಗದರ್ಶನ, ಅವರಿಗೆ ಪ್ರೋತ್ಸಾಹ, ಅಡಿಗೆ, ಊಟ, ಅಡಿಗೆಯವರು, ಅಡಿಗೆ ಮಾಡುವ ವ್ಯವಸ್ಥೆ, ಭೋಜನ ಶಾಲೆ, ಆಹಾರ ಸಾಮಗ್ರಿಗಳು, ಉಪಹಾರದ ವ್ಯವಸ್ಥೆ, ಸಾರ್ವಜನಿಕರ ವಸತಿ, ಸ್ವಾಗತ, ಸೂಕ್ತವಾದ ಅವರೆಲ್ಲರಿಗೂ ನೀಡಬೇಕಾದಂತಹ ಮಾಹಿತಿ, ಅವರಿಗೆ ಆಹ್ವಾನ, ಉಪನ್ಯಾಸ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಂಗೀತ, ವಿದ್ವದ್ಗೋಷ್ಠಿಗಳು, ಯುವಕರ ಕಾರ್ಯಕ್ರಮಗಳು, ವಿಡಿಯೋ, ಫೋಟೋ, ಒಂದಲ್ಲ ಎರಡಲ್ಲ, ಒಂದು ಚಾತುರ್ಮಾಸ್ಯ ಅಂದರೆ ನೂರಾರು ವ್ಯವಸ್ಥೆಗಳಿರುತ್ತೆ. ಆ ಎಲ್ಲ ವ್ಯವಸ್ಥೆಗಳಲ್ಲಿ ನೀವೆಲ್ಲರೂ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಿ, ಬೇಕಾದಷ್ಟು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀರಿ. ಪ್ರಧಾನವಾಗಿ ಭಾಗ್ಯನಗರದ ಯಾವ ಮಾಧ್ವನೂ ಈ ಕಾರ್ಯಕ್ರಮಕ್ಕೆ ಬರದೇ ದೂರ ಉಳಿದ ಅಂತಾಗಬಾರದು. ಪ್ರತಿಯೊಬ್ಬರನ್ನು ತಾವು ಸಂಪರ್ಕಿಸಿದ್ದೀರಿ, ಸಂಪರ್ಕಿಸ್ತಾ ಇದ್ದೀರಿ ಅಂತ ನಾನು ಭಾವಿಸ್ತೇನೆ. ವಿಶೇಷವಾಗಿ ಇದು ಜೀವನದಲ್ಲಿ ಎಂದೋ ಒಮ್ಮೆ ಸಿಗುವಂತಹ ಸೌಭಾಗ್ಯ. ಭಾಗ್ಯನಗರಕ್ಕೆ ಶ್ರೀಪಾದಂಗಳವರು, ಮೂಲರಾಮದೇವರು ಅನೇಕ ಬಾರಿ ಬಂದಿರಬಹುದು. ಅನೇಕರಿಗೆ ಅನೇಕ ಬಾರಿ ಬೇರೆ ಬೇರೆ ಪ್ರಸಂಗಗಳಲ್ಲಿ ಶ್ರೀಪಾದಂಗಳವರ ದರ್ಶನ, ಮೂಲರಾಮದೇವರ ದರ್ಶನ ಆಗ್ತಾ ಇರಬಹುದು. ಆದರೂ ಈ ಒಂದು ಪರ್ವಕಾಲದಲ್ಲಿ ಮೂಲರಾಮದೇವರು ಭಾಗ್ಯನಗರದಲ್ಲಿ ಬಂದು ನೆಲೆಸ್ತಾರೆ. ಆ ಸಂದರ್ಭದಲ್ಲಿ ಸೇವೆ ಮಾಡೋದು ಅಂದರೆ ಅದು ಬಹಳ ದೊಡ್ಡದಾದಂತಹ ಪುಣ್ಯದ ಕಾರ್ಯ. ಮತ್ತೆ ಈ ಅವಕಾಶ ಸಿಗೋದಿಲ್ಲ, ಮೇಲಿಂದ ಮೇಲೆ ಈ ಅವಕಾಶ ಸಿಗೋದಿಲ್ಲ. ಈಗಂತೂ ಒಬ್ಬರಾದ ಮೇಲೆ ಒಂದು ಊರಿನವರು ಚಾತುರ್ಮಾಸ್ಯಕ್ಕೆ ಕರೀತಾ ಇರ್ತಾರೆ. ಅದೇ ಊರಿಗೆ ಮತ್ತೆ ಮತ್ತೆ ಬರ್ತಾರೆ ಅಂತನ್ನುವ ಆಶೆಯಂತೂ ಈಗಿನ ಕಾಲದಲ್ಲಿ ಇಲ್ಲವೇ ಇಲ್ಲ. ಹಾಗಾಗಿ ಭಾಗ್ಯನಗರಕ್ಕೆ ಎಷ್ಟೋ ವರ್ಷಗಳ ನಂತರ ಸಿಕ್ಕಂತಹ ಸೌಭಾಗ್ಯ. ನಿಜವಾಗಿಯೂ ಶ್ರೀಪಾದಂಗಳವರು ಆಶ್ರಮ ಆಗಿ 30 ವರ್ಷಗಳ ನಂತರ ಈ ಭಾಗ್ಯನಗರಕ್ಕೆ ಸಿಗ್ತಾ ಇದೆ ಅಂದರೆ ಆಶ್ಚರ್ಯ ಆಗ್ತಾ ಇದೆ. ಅಂಥದ್ದು ಇದೊಂದು ಅಪರೂಪದ ಸಂದರ್ಭ ತಮಗೆ ಒದಗಿ ಬಂದಿದೆ. ಮೂಲರಾಮದೇವರ ಸೇವೆಯನ್ನು ವಿಶೇಷವಾಗಿ ಇನ್ನಿಲ್ಲದ ರೀತಿಯಲ್ಲಿ ನಮ್ಮ ಸಮಗ್ರವನ್ನು ಅದಕ್ಕೆ ಸಮರ್ಪಣೆ ಮಾಡಿ, ಎಲ್ಲವನ್ನೂ ಸಮರ್ಪಣೆ ಮಾಡಿ, ಯಾವ ತರಹದ ಭಿನ್ನಾಭಿಪ್ರಾಯಗಳಿಲ್ಲದೆ, ವಿಚಾರ ಭೇದಗಳಿಲ್ಲದೇನೆ ಎಲ್ಲರೂ ಪೂರ್ಣವಾಗಿ ಇದರಲ್ಲಿ ತೊಡಗಿಸಿಕೊಂಡು ಸೇವೆಯನ್ನು ಮಾಡಬೇಕು ಅಂತನ್ನೋದು ನಾನು ವೈಯಕ್ತಿಕವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನೆ, ವಿಜ್ಞಾಪನೆಯನ್ನು ಮಾಡಿಕೊಳ್ತಾ ಇದ್ದೇನೆ. ವಿಶೇಷವಾಗಿ ಇದೆಲ್ಲದಕ್ಕೂ ಪ್ರತಿಯೊಬ್ಬರೂ ಭಾಗ್ಯನಗರದ ಮಾತ್ರ ಅಂತಲ್ಲ, ಎಲ್ಲರೂ ವಿಶೇಷವಾಗಿ ತನು ಮನ ಧನಗಳಿಂದ ವಿಶೇಷ ಸೇವೆಯನ್ನು ಮಾಡಬೇಕು. ಅಂದಾಗಲೇ ಇಂತಹ ಒಂದು ದೊಡ್ಡದಾದಂತಹ ಕಾರ್ಯಕ್ರಮ ವೈಭವದಿಂದ ಯಶಸ್ವಿಯಾಗಿ ನೆರವೇರುವುದಕ್ಕೆ ಸಾಧ್ಯ. ವಿಶೇಷವಾಗಿ ಅಲ್ಲಿರುವಂತಹ ಪ್ರತಿಯೊಬ್ಬ ವಿದ್ವಾಂಸರಿಗೂ ಹಾಗೂ ಪುರೋಹಿತರಿಗೂ ನಾನು ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದೇನೆ. ಈ 2 ತಿಂಗಳುಗಳ ಕಾಲ, ಅದರ ಈಗ ಪೂರ್ವಭಾವಿಯಾಗಿ ಇರಬಹುದು, ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಇರಬಹುದು, ತಮ್ಮ ಮಾರ್ಗದರ್ಶನ, ತಮ್ಮ ಸಹಭಾಗಿತ್ವ ಇದರಲ್ಲಿ ತುಂಬ ಅವಶ್ಯಕ. ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿ ಗುರುಗಳಿಗೆ, ಮೂಲರಾಮದೇವರಿಗೆ ಸಮರ್ಪಣೆ ಮಾಡ್ತೀರಿ ಅಂತ ನಾನು ಆಶಿಸ್ತಾ ಇದ್ದೇನೆ. ನಮಸ್ಕಾರಗಳು. ಭಾಗ್ಯನಗರದ ಚಾತುರ್ಮಾಸ್ಯವನ್ನು ನಾವು ಎದುರು ನೋಡ್ತಾ ಇದ್ದೇವೆ. ಶೀಘ್ರದಲ್ಲಿ ಪ್ರತ್ಯಕ್ಷವಾಗಿ ಭೇಟಿಯಾಗೋಣ.